ಕನಕದಾಸರ ತತ್ವಗಳನ್ನ, ಅವರ ಆದರ್ಶಗಳನ್ನ, ವಿಚಾರಗಳ ಮೈಗೂಡಿಸಿಕೊಳ್ಳಿ. ಶಾಸಕ ಸುಬ್ಬಾರೆಡ್ಡಿ. ಗುಡಿಬಂಡೆನಲ್ಲಿ ನವೆಂಬರ್ 8ರಂದು ಕನಕದಾಸರ ತತ್ವಗಳನ್ನ, ಅವರ ಆದರ್ಶಗಳನ್ನ, ವಿಚಾರಗಳನ್ನ ಸಮಾಜದ ಜನ ಮೈಗೂಡಿಸಿ ಬದುಕನ್ನ ರೂಪಿಸಿಕೊಂಡರೆ ಉತ್ತಮ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಹೇಳಿದ್ದಾರೆ. ಪಟ್ಟಣದ ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿಯ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಕನಕದಾಸರ 538ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ. ಇಂದಿನ ಸಮಾಜ ಜಾತಿ ಜಾತಿಗಳೆಂದು ಕಿತ್ತಾಡ್ತಾ ಇದ್ದಾರೆ. ಜನರನ್ನ ಜಾತಿ ಜಾತಿಗಳಾಗಿ ಕಿತ್ತಾಡಲು ಮಾಡಿದ್ದು ಪ್ರಮುಖವಾಗಿ ರಾಜಕಾರಣಿಗಳೇ. ಸರ್ಕಾರಗಳು ಸಮಾಜದ ಸುಧಾರಕರ ಜಯಂತಿಗಳ ಆಚರಣೆಯನ್ನ ಮಾಡುವ ಮೂಲಕ ಅವರ ವಿಚಾರಗಳನ್ನ ತಿಳಿದುಕೊಳ್ಳಲಿ ಎಂದು. ಆದರೆ ಕೆಲವರು ಜಯಂತಿಗಳನ್ನ ಬಿಸಿನೆಸ್ ಆಗಿ ಮಾಡಿಕೊಂಡಿದ್ದಾರೆ. ಇದು ಸಮಾಜಕ್ಕೆ ಸರಿಯಾದದ್ದು ಅಲ್ಲ ಎಂದರು. ತಾಲೂಕು ಕುರುಬರ ಸಂಘದ ಭವನವನ್ನ ನಿರ್ಮಾಣ ಮಾಡಲು ಗುಡಿಬಂಡೆ ಸರ್ವೆ ನಂಬರ್ 256ರಲ್ಲಿ 15 ಗುಂಟೆ ಜಮೀನನ್ನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ನನ್ನ ಶಾಸಕ ಸ್ಥಾನದ ಅವಧಿಯ ಒಳಗೆ ತಾಲೂಕಿನ ಎಲ್ಲಾ ನಿವೇಶನ ರಹಿತರಿಗೆ ನಿವೇಶನಗಳನ್ನು ಕೊಟ್ಟು ತೀರುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮಾರುತಿ ವೃತ್ತದವರೆಗೂ ಕಲಾ ತಂಡಗಳೊಂದಿಗೆ ಮೆರವಣಿಗೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಆದಿರೆಡ್ಡಿ, ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಉಪಾಧ್ಯಕ್ಷ ಗಂಗರಾಜು, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಕೃಷ್ಣೇಗೌಡ, ಕೆಎಂಎಫ್ ಆದಿನಾರಾಯಣ ರೆಡ್ಡಿ, ಕೃಷ್ಣಪ್ಪ, ಕೃಷ್ಣಕುಮಾರಿ, ಮುನಿಕೃಷ್ಣ, ಬಿ ಮಂಜುನಾಥ, ಕೆಡಿಪಿ ಸದಸ್ಯ ಎಚ್ಪಿ ಲಕ್ಷ್ಮೀನಾರಾಯಣ, ರಿಯಾಜ್, ಮಂಜುಳಾ, ಮಂಜುನಾಥ್, ಕುರುಬರ್ ಸಂಘದ ಅಧ್ಯಕ್ಷ ಅಶ್ವಥ್ ಗೌಡ, ಮುಖಂಡರಾದ ಕಾರಾಕೂರಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಈಶ್ವರಪ್ಪ, ಪ್ರಜಾಪವ ಟಿವಿ, ಗುಡಿಬಂಡೆ. ಈ ಜಯಂತಿಗಳನ್ನು ನಾವು ಆಚರಿಸ್ತಾ ಇದ್ದೀವಿ. ಸರ್ಕಾರ ಉದ್ದೇಶ ಸರಿಯಾಗಿ ಇದೆ. ಆಗ ನಾವು ಮಾಡ್ತಾ ಇರೋದೇನು, ಇನ್ನಷ್ಟು ಜಾತಿಗಳನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ನಾವು ಫಾರ್ ಎಕ್ಸಾಂಪಲ್, ನನಗೂ ಅನಿಸುತ್ತೆ, ನಾನು ಇವತ್ತು ಇಲ್ಲೆಲ್ಲ ಮಕ್ಕಳು ನೋಡ್ಕೊಂಡೆ ಇವರೆಲ್ಲ ಕುರುಬರು, ವಾಲ್ಮೀಕಿ ದಿವಸ ಬಂದಾಗ ಇವರೆಲ್ಲ ಎಸ್ಟಿ, ಸವಿತಾ ಸಮಾಜದವ್ರು ಬಂದ್ರೆ ಇವರೆಲ್ಲ, ಅಂದ್ರೆ ನಾವೇ ಜಾತಿನ ಸೃಷ್ಟಿ ಮಾಡ್ತಾ ಇದ್ದೀವಿ. ಅಂದ್ರೆ ಇದೆಲ್ಲ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ನನಗಂತೂ ಅನಿಸುತ್ತೆ. ಯಾಕಂದ್ರೆ ಇರುವಂತ ಹಿರಿಯರಾಗಲಿ ಕೆಲವರಿಗೆ ಮಾರ್ಕೆಟಿಂಗ್ ಆಗ್ತಾ ಇದೆ ಅಷ್ಟೇ. ಈಗ ಏನಾಗ್ತಾ ಇದೆ, ಈಗಲಾದ್ರೂ ಪರವಾಗಿಲ್ಲ. ಇನ್ನು ಚುನಾವಣೆಗಳು ಬಂತಂದ್ರೆ ಈ ಸಂಘದವ್ರು ಕೇಳೋ ಅವಶ್ಯಕತೆ ಅವರೇ ಫೋನ್ ಮಾಡ್ತಾರೆ, ಜೋರಾಗಿ ಮಾಡ, ನಾನು ಏನ್ ಬೇಕಂದ್ರೆ ಸಹಾಯ ಮಾಡ್ತೀನಿ ಅಂದ್ರೆ ಅವರವ್ರ ಬೇಳೆಕಾಯಿ ಬೇಯಿಸ್ಕೊಂಡು ಜಾತಿಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಜನ ಅಭಿವೃದ್ಧಿಗೋಸ್ಕರ ಆಗಲಿ ಜನರಿಗೋಸ್ಕರ ಆಗಲಿ ಯಾರು ಅಷ್ಟು ಅದನ್ನು ಮಾಡ್ತಾ ಇಲ್ಲ ಅಂತ ನನ್ನ ಸ್ವಂತ ಅಭಿಪ್ರಾಯ. ನಮಗೆಲ್ಲ ಒಂದು ಆದರ್ಶಪ್ರಾಯರು, ಅವರು ನಮಗೇನು ಬೋಧಿಸಿದಂತ ತತ್ವಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸಲು ಹಾಗೂ ನಮ್ಮ ಜೀವನ ಚೆನ್ನಾಗಿರಲು ಸಹಕಾರಿಯಾಗುತ್ತೆ ಅಂತ ನನ್ನ ಭಾವನೆ. ಕೆಲ ಸಮುದಾಯದವರು ಬಂದ್ರೆ ಮನೆಯಲ್ಲಿ ಗ್ಲಾಸಲ್ಲಿ ನೀರು ಕೊಡ್ತಾ ಇಲ್ಲ, ಚೊಂಬು ಕೊಡ್ತಾ ಇದ್ರು, ಬಾಗಿಲಿಗೆ ಮೇಲ್ಗಡೆಯಿಂದ ಆಗ್ತಾ ಇದೆ. ಇನ್ನು 500 ವರ್ಷಗಳಿಂದ ನೀವು ತಿಳ್ಕೊಂಡು ಹೇಗಿರುತ್ತೀನ ಆಗಿನ ಕಾಲ ಅಂತ. ಸತ್ವ ಒಂದೇ ಧರ್ಮ, ಎಲ್ಲರೂ ಒಂದಾಗೋದಾಗ ಮಾತ್ರ ಈ ದೇಶ ಆಗಲಿ, ಈ ರಾಜ್ಯ ಆಗಲಿ, ತಾಲೂಕಾಗಲಿ, ನಮ್ಮ ಗ್ರಾಮ ಅಭಿವೃದ್ಧಿ ಒಂದು ಸಾಧ್ಯ. ಕನಕ ಜಯಂತಿಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಆಚರಣೆಯಲ್ಲಿ ನಮ್ಮ ಸಂಘ ಯಾವ ರೀತಿ ನಡ್ಕೊಂಡು ಬಂದಿದೆ, ಈ ಸಂಘದ ಒಂದು ಸಂಘದ್ದು ನಮ್ಮ ಒಂದು ಧರ್ಮ ಆಗಿರ್ತದೆ. ಮುಖ್ಯವಾಗಿ ಈ ಸಂಘ ನಮ್ಮ ತಾಲೂಕು ಕುರುಬರ ಸಂಘ, ಮಹಾದೇವಪ್ಪ ಅವರು ಕುರುಗಳ್ಳಿ, ಇವರು ಮೊದಲ ಅಧ್ಯಕ್ಷರಾಗಿದ್ದರು. ಅವರು ಈ ಸಂಘವನ್ನ ಮುನ್ನಡೆಸ್ಕೊಂಡು ಬಂದಿದ್ರು. ಅದೇ ರೀತಿಯಾಗಿ ಮುನಿಕೃಷ್ಣಪ್ಪ ಅವರು, ಲೇಟ್ ಮುನಿಕೃಷ್ಣಪ್ಪ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಏನು ಭರವಸೆ ಕೊಟ್ಟಿದ್ರು ಲಾಸ್ಟ್ ಒಂದು ಕನಕ ಜಯಂತಿಯಲ್ಲಿ, ಆ ಭರವಸೆಯನ್ನ ಈಡೇರಿಸಿದ್ದಾರೆ. ಅದು ಅವ್ರ ಮಾತ್ರ ನಾವು ಕೇಳೋಣ. ಮುಖ್ಯವಾಗಿ ಅದೇ ಇನ್ನೊಂದು ವಿಚಾರ,
ಸರ್ ಸಮಾಜದ ಏನು ಕಡು ಬರುತ್ತಿದ್ದಾರೆ ಅವ್ರಿಗೆ ನಿವೇಶನ ಕೊಡೋದು ಭರವಸೆ ನೀಡಿದ್ವಿ ಲಾಸ್ಟ್ ಟೈಮು. ಆ ಒಂದು ಭರವಸೆ ನಾವು ಒಂದು ಲಿಸ್ಟ್ ರೆಡಿ ಮಾಡಿ ಕೊಡ್ತೀವಿ. ಯಾರು ಅವರು ಬಡವರಿದ್ದಾರೆ ಅವರಿಗೆ ಮನೆ ಸಹಿತ ಒಂದು ನಿವೇಶನವನ್ನು ನಾವು ಇವತ್ತು ಮನವಿ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಸಂಘದ ಅಭಿವೃದ್ಧಿಗೆ, ಸಮಾಜ ಅಭಿವೃದ್ಧಿಗೆ ತಮ್ಮ ಒಂದು ತಾವು ಸದಾ ನಮ್ಮ ಜೊತೆ ಇರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ